ಎಲ್ಲ ಹೆಂಗೈತ್ರಿ ದಾನಿಕ್ಲೆ ನಮಸ್ಕಾರ. ಇವತ್ತು ನಾನು ಬಂದಿರೋ ಪ್ಲೇಸು ಒಂದು ಅದ್ಭುತ ಮಧ್ಯಾಹ್ನದ ಊಟಕ್ಕೆ. ಇವರು ಬೆಳಿಗ್ಗೆ ತಿಂಡಿನೂ ಇದೆ, ಮಧ್ಯಾಹ್ನ ಊಟನೂ ಇದೆ. ಬಟ್ ನಾನು ಇಲ್ಲಿನ ಫೇಮಸ್ ಅಂದರೆ ಮುದ್ದೆ, ಅನ್ನ ಸಾಂಬಾರು, ಚಪಾತಿ ಸಿಕ್ಕಾಪಟ್ಟೆ ಜನ ಇಷ್ಟಪಡ್ತಾರೆ. ಸಿಕ್ಕಾಪಟ್ಟೆ ಕ್ರೌಡು ಇರುತ್ತೆ. ಹೋಟೆಲ್ ಯಶಸ್ವಿನಿ ಅಂತ ಸುಮಾರು 20 ವರ್ಷದಿಂದ ಕಡಿಮೆ ರೇಟಲ್ಲಿ ಅದ್ಭುತವಾದ ರುಚಿಯಾದ ತಿಂಡಿ ಊಟ ನೀಡ್ತಾ ಬಂದಿದ್ದಾರೆ. ಬಟ್ ತುಂಬ ಜನಕ್ಕೆ ಇದು ಗೊತ್ತೇ ಇಲ್ಲ. ಒಂದು ಹಿಡನ್ ಜಮ್ ಅಂದರೂ ಖಂಡಿತ ತಪ್ಪಾಗಲಿಕ್ಕಿಲ್ಲ. ಬನ್ನಿ, ಅಂಥ ಒಂದು ಸೂಪರ್ ಡೂಪರ್ ಹೋಟೆಲಿಗೆ ಕರ್ಕೊಂಡು ಹೋಗ್ತೀನಿ. ಪುಟಾಣಿ ಹೋಟೆಲು, ಬಟ್ ಟೇಸ್ಟು ಮಾತ್ರ ಸಿಕ್ಕಾಪಟ್ಟೆ ದೊಡ್ಡದಾಗಿದೆ. ಬನ್ನಿ ಹೋಗೋಣ, ನಾವು ಸ್ವಲ್ಪ ಮುದ್ದೆ, ಚಪಾತಿ, ಅನ್ನ ಸಾಂಬಾರು ತಿನ್ಕೊಬರೋಣ. ನನ್ನ ಹೆಸರು ರಾಕೇಶ್ ಅಂತ. ಇದು ನಮ್ಮ ಹೋಟೆಲ್ ಬಂದು ನಮ್ಮ ತಂದೆಯವ್ರು ಸ್ಟಾರ್ಟ್ ಮಾಡಿರೋ. ಸ್ಟಾರ್ಟ್ ಆಗಿ 15 ವರ್ಷ ಆಗಿದೆ. ಹೋಟೆಲ್ ನೇಮ್ ಬಂದು ಹೋಟೆಲ್ ಯಶಸ್ವಿನಿ ಅಂತ. ನಮ್ಮ ತಂದೆ ಮುಂಚೆ ಬೇರೆ ಕಡೆ ಕೆಲಸ ಮಾಡ್ತೀವಿ, ಮಿಲ್ಟ್ರಿ ಹೋಟೆಲ್ ಕೆಲಸ ಮಾಡ್ತೀರೋ. ಅದು ಮುಗಿದ ಮೇಲೆ ಅವರೇ ಓನಾಗಿ ಶುರು ಮಾಡಿದೆ ವೆಜ್ ಹೋಟೆಲ್ ಶುರು ಮಾಡಿದೆ. ಸುಮಾರು 15 ವರ್ಷ ಆಯಿತು. ಅವ್ರ ಸಪೋರ್ಟಿಯಾಗಿ ನಾವು BCom ಮುಗಿದು ಆ ಸಪೋರ್ಟಿಯಾಗಿ ನಿಂತಿದ್ದೀನಿ. ಅವ್ರ ಜೊತೆನೇ ಕೆಲಸ ಮಾಡ್ತಾಯಿದ್ದೀನಿ. ನಮ್ಮ BCom ಮುಗಿದಿದೆ. BCom ಮುಗ್ದು ವರ್ಕೇ ಮಾಡೋಕ್ಕೆ ಹೋಗಿಲ್ಲ. ವರ್ಕ್ ಅವರೇ ಸುಮ್ಮನೆ ಬರೋ 20,000 ಏನು ಸಾಕು. ನಮ್ಮ ಬಿಸ್ನೆಸ್ ಚೆನ್ನಾಗಿ ನಡೀತೈತೆ. ಒಂದು ಮಿನಿಮಮ್ ಅಂದರೆ 1 lakh ಮೇಲೆ ನಡೀತೈತೆ. ಅದರಿಂದ ಅಪ್ಪನ ಜೊತೆ ವರ್ಕ್ ಮಾಡ್ತಾಯಿದ್ದೀನಿ. ನಮ್ಮ ತಂದೆ 4 ಗಂಟೆ ಬರ್ತಾರೆ. ಮಾರ್ನಿಂಗ್ 4 ಗಂಟೆ ಓಪನ್ ಮಾಡ್ತೀವಿ. ತಂದೆ ಬಂದು 4 ಗಂಟೆ, ನಾನು 6:30 7 ಗಂಟೆಗೆ ಬರ್ತೀವಿ. ನಾನು ತಂದೆಯವ್ರ ಜೊತೆ ಬರ್ತೀನಿ. ಇಲ್ಲಿ ತುಂಬ ದಿನದಿಂದ ಊಟ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿದೆ. ಮಧ್ಯವರ್ತಿಗಳು ಸ್ವಲ್ಪ ಕೂಲಿ ಕೆಲಸ ಮಾಡೋರ್ಗು ತುಂಬ ಚೆನ್ನಾಗಿದೆ ಊಟ ಇಲ್ಲಿ. ಆಲ್ಮೋಸ್ಟ್ ಇಲ್ಲೆಲ್ಲ ಬಂದು ಊಟ ಮಾಡೋರೆಲ್ಲ ಹಳ್ಳಿಯವರೇನೆ. ಇಲ್ಲಿ ಮುದ್ದೆ ಮತ್ತು ಚಪಾತಿ, ಅನ್ನ ಸಾಂಬಾರು, ರಸಮ್ ಎಲ್ಲ ಇದೆ. ಅದರಲ್ಲಿ ಬಜ್ಜಿ ತಿಂತಾರೆ, ಮಸಾಲೆ ವಡೆ ತಿಂತಾರೆ. ನಮಗೆ ಅದರಲ್ಲಿ ಮಸಾಲೆ ವಡೆ ತುಂಬ ಇಷ್ಟ ಇದೆ ಸರ್. ಇಲ್ಲಿಗೆ ಬಂದಾಗ ಮಿಸ್ ಮಾಡ್ದೇ ಮುದ್ದೆ ರೈಸ್ ತಿನ್ಕೊಂಡು ಹೋಗ್ತೀವಿ. ಸೊ ಎಲ್ಲ ಬಿಸಿ ಬಿಸಿ ಸಿಗುತ್ತೆ. ಮುದ್ದೆ ಕಂಪಲ್ಸರಿ ಅಂತ 2 ಮುದ್ದೆ ತಿಂತೀರಿ. ದಿನ ವೆರೈಟಿ ಆಫ್ ಸಾಂಬಾರ್ಸು ಮತ್ತು ಸೊಪ್ಪುಕಾಳು ಇದ್ದೇ ಇರುತ್ತೆ. ಮಜ್ಜಿಗೆ ಸಿಗುತ್ತೆ, ರಸಮ್ ಇರುತ್ತೆ, ಉಪ್ಸಾರು ಇರುತ್ತೆ. ಸೊ ಎಲ್ಲ ಚೆನ್ನಾಗಿರುತ್ತೆ. ಸೊ ನೀಟಾಗಿ ಮೇಂಟೈನ್ ಮಾಡ್ತಾರೆ ಸರ್. ನಮ್ಮದು ಮಧ್ಯಾಹ್ನ ಊಟ 1 ಗಂಟೆ ಸ್ಟಾರ್ಟ್ ಆದರೆ 1ರಿಂದ 3-3:30 4 ಗಂಟೆ ಫುಲ್ ಜನಗಳಿರ್ತದೆ. ತುಂಬ ಪೀಕ್ ಅವರ್ ಇರ್ತದೆ. ಮಿನಿಮಮ್ ಅಂದರೆ ಒಂದು 4 ಗಂಟೆ ತನಕ 4-4:30 ತನಕ ಮುಗಿತಾರೆ. ಊಟ ಇದ್ದೇ ಇರುತ್ತೆ. ನಮ್ಮದ್ರಲ್ಲಿ ಮುದ್ದೆ, ಉಪ್ಸಾರು, ಚಪಾತಿ ಇದ್ದೇ ಇರುತ್ತೆ. ಮಧ್ಯಾಹ್ನ ಬಂದು ಮುದ್ದೆ, ಉಪ್ಸಾರು, ರೈಸ್ ಎಲ್ಲ ಭಟ್ರು ಇದ್ದಾರೆ ಸರತ್ತ. ತುಂಬ ಒಂದು 13 ವರ್ಷದಿಂದ ಮಾಡ್ತವ್ರೆ. ಪ್ರತಿಯೊಂದು ಅವರೇ ಮಾಡೋದು. ಮಧ್ಯಾಹ್ನ ಊಟಕ್ಕೆ ಸಾರು ಆಗಲಿ, ಮುದ್ದೆ ಆಗಲಿ, ರಸಮ್ ಆಗಲಿ, ಸಾಂಬಾರು, ಅನ್ನ ಆಗಲಿ, ಬೋಂಡ ಆಗಲಿ. ನಮ್ಮ ಬೋಂಡ ತುಂಬ ಜನ ಬಂತಾ ಹೋಗ್ತಾರೆ. 20-35 ತನಕ ಬಂತಾ ಹೋಗ್ತಾರೆ. ತುಂಬ ಚೆನ್ನಾಗಿ ಮಾಡ್ತಾರೆ ಅವರು. ರೈಸು, ಚಪಾತಿ, ಬೋಂಡ, ರಾಗಿ ಮುದ್ದೆ, ಸೊಪ್ಪು ಸಾಂಬಾರು ಎಲ್ಲ ವೆರೈಟಿ ಚೆನ್ನಾಗಿದೆ. ಡೈಲಿ ಕಸ್ಟಮರ್. ನಾವು ರೆಗ್ಯುಲರ್ ಬಂದರೆ ಮುದ್ದೆ ಮತ್ತು ಬೋಂಡ, ರೈಸು, ಚಪಾತಿ. ಅದಾದಮೇಲೆ ನಮಗೆ BCom ಮಾಡಿದೆ. ಬಟ್ ಅಷ್ಟೊಂದು ನಮಗೆ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ. ಸುಮ್ಮನೆ ಕೆಲಸಕ್ಕೆ ಇಲ್ಲಿ ನಮ್ಮದೇ ರೆಸ್ಪಾನ್ಸ್ ಚೆನ್ನಾಗೈತೆ, ಬಿಸ್ನೆಸ್ ಚೆನ್ನಾಗಿ ನಡೀತೈತೆ ನಮ್ಮದಿಲ್ಲೇ. ಅಪ್ಪಂತೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇನ್ನು ಎಕ್ಸ್ಪೆಂಡ್ ಮಾಡೋಂತ ಇದ್ದೀವಿ ಹೋಟೆಲ್ನ ಬೇರೆ ಕಡೆನೂ. ಜನಗಳೆಲ್ಲ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾವ್ರೆ. ನಾವು ಬೇರೆ ಕಡೆ ಬ್ರ್ಯಾಂಚ್ ಓಪನ್ ಮಾಡೋ ಅಂತ ಇದ್ದೀವಿ. ಬೇರೆ ಕಡೆ ಚೆನ್ನಾಗಿ ಸಿಕ್ಕಿದ್ರೆ ಇದೇ ಥರ ಇನ್ನೊಂದು ಬ್ರ್ಯಾಂಚ್ ಓಪನ್ ಮಾಡ್ತೀವಿ. 1 ಗಂಟೆ ಆದಮೇಲೆ ಫುಲ್ಲು ಜನ ತುಂಬ್ಕೋತಾರೆ. ಹೋಟ್ಲಲ್ಲಿ ನಿಂತ್ಕೊಳ್ಳೋಕೆ ಜಾಗ ಇರೋಲ್ಲ. ಅದರಿಂದ ಇನ್ನೂ ಎಕ್ಸ್ಪೆಂಡ್ ಮಾಡೋಂತ ಇದ್ದೀವಿ. ಬೆಳಗ್ಗೆ ಒಂದೊಂದು 7 ಗಂಟೆಗೆ ಓಪನ್ ಆಗುತ್ತೆ. 7 ಗಂಟೆ ಓಪನ್ ಆಗಿ ಒಂದು ಪೂರಿ, ವಡೆ, ಚಿತ್ರಾನ್ನ, ರೈಸ್ ಬಾತು, ಇಡ್ಲಿ ಎಲ್ಲ ಇರುತ್ತೆ. ದಿವಸಕ್ಕೆ ಒಂದೊಂದು ವೆರೈಟಿನ ಫುಡ್ ಮಾಡ್ತೀವಿ. ಸೋಮವಾರ ಆಗಲಿ, ಗುರುವಾರ ಆಗಲಿ, ಬುಧವಾರ ಆಗಲಿ ದಿವಸಕ್ಕೆ ಒಂಥರ ರೈಸ್ ಬಾತ್ ಮಾಡ್ತೀವಿ. ಒಂದು 7 ಗಂಟೆ ಓಪನ್, 11:30 12 ತನಕ ಟಿಫನ್ ಇದ್ದೇ ಇರುತ್ತೆ. ಟಿಫನ್ 12:30 ಕ್ಲೋಸ್ ಆಗುತ್ತೆ. 12:30 ಮೇಲೆ ನಮ್ಮದು ಊಟ ಸ್ಟಾರ್ಟ್ ಆಗುತ್ತೆ. ಮುದ್ದೆ, ಚಪಾತಿ, ಅನ್ನ ಸಾಂಬಾರು. ದಿವಸಕ್ಕೆ ಒಂದೊಂದು ಸಾಂಬಾರು ಮಾಡ್ತೀವಿ. ಉಪ್ಸಾರು, ಮೊಸಪ್ಪು, ಬಸ್ಸಾರು, ಆ ಥರ ವೆರೈಟಿ ಸಾಂಬಾರು ಮಾಡ್ತೀವಿ. ನಮ್ಮಲ್ಲಿ ಮಧ್ಯಾಹ್ನ ತುಂಬ ಜನ ಬರೋ ಮುದ್ದೆ, ಉಪ್ಸಾರು ಅಂತೂ ಹುಡುಕೋಗುತ್ತೆ. ನಮ್ಮ ವಾರದಲ್ಲಿ 3 ದಿವಸ ಉಪ್ಸಾರು ಮಾಡ್ತೀವಿ. ಸೋಮವಾರ, ಗುರುವಾರ, ಶನಿವಾರ. ಅದು ಬಿಟ್ಟರೆ ಇನ್ನು ಚಪಾತಿ, ಟೊಮೆಟೊ ಗೊಜ್ಜು ಮಾಡ್ತೀವಿ. ಅದು ಅಷ್ಟೇ ಸೋಮವಾರ, ಗುರುವಾರ, ಶನಿವಾರ ಮಾಡ್ತೀವಿ. ಟೊಮೆಟೊ ಗೊಜ್ಜು ಮತ್ತು ಮುದ್ದೆ ತುಂಬ ಹುಡುಕೋಗುತ್ತಾರೆ. ಆಟೋದವರಾಗಲಿ, ಕೆಲಸ ಮಾಡೋರಾಗಲಿ. ಅದಕ್ಕಂತ ದೂರದಿಂದ ಬರ್ತಾರೆ ಅವರು. ಓಕೆ, ಅಂತೂ ಹೋಟೆಲ್ ಯಶಸ್ವಿನಿಲಿ ಫಸ್ಟಿಗೆ ಆರ್ಡ್ರ್ ಮಾಡಿದ್ದೆ ನಾನು ಚಪಾತಿ. ಯಾಕೆ ಗೊತ್ತಾ, ಇಲ್ಲಿನ ಚಪಾತಿ ಸಿಕ್ಕಾಪಟ್ಟೆ ಫೇಮಸ್. ಅದಕ್ಕೂ ಒಂದು ಟೊಮೊಟೊ ಗೊಜ್ಜು ಕೊಡ್ತಾರೆ. ಅದು ವಾರದಲ್ಲೇನೋ 3 ದಿನ ಅಂತ ಹೇಳ್ದಂಗೆ ಆಯ್ತು ಅವರು. ಹೆವಿ ಡಿಮಾಂಡ್ ಇರುತ್ತೆ. ಯಾಕಂದರೆ ಹೇಳ್ತೀನಿ ನೋಡಿ ಚಪಾತಿ
ಅದಕ್ಕೆ ಕೊಟ್ಟಿರುವಂಥ ಈ ಒಂದು ಟೊಮೊಟೊ ಗೊಜ್ಜು. ನಿಮಗೆ ಫಸ್ಟು ಒಂದು ಹೇಳ್ಬೇಕು ನಾನು, ಈ ಟೊಮೊಟೊ ಗೊಜ್ಜು ಎಷ್ಟು ತಿಕ್ಕಾಗಿದೆ ನೋಡಿ. ನೀವು ಬೇರೆ ಕಡೆ ಹೋಲಿಸಿದಾಗ ಟೊಮೊಟೊ ಗೊಜ್ಜಲ್ಲಿ ನಿಮಗೇನು ತರಕಾರಿನೇ ಇರಲ್ಲ, ಎಲ್ಲ ಒಂದು ಟೊಮೊಟೊ ಆಮೇಲೆ ಫುಲ್ ನೀರು ಥರ ಇರುತ್ತೆ. ಬಟ್ ಇಲ್ಲಿ ನೋಡಿ, ಈ ಟೊಮೊಟೊ ಗೊಜ್ಜು ಸಿಕ್ಕಾಪಟ್ಟೆ ತಿಕ್ಕಾಗಿ ಕೊಟ್ಟಿದ್ದಾರೆ. ಆಮೇಲೆ ಅದಕ್ಕೆ ತರಕಾರಿಗಳು ಹಂಗೆ ಇದೆ ನೋಡಿ, ಈರುಳ್ಳಿ ಹಾಕಿದ್ದಾರೆ, ಕೊತ್ತಂಬರಿ ಸೊಪ್ಪು ಹಾಕಿದ್ದಾರೆ, ಸಿಕ್ಕಾಪಟ್ಟೆ ದಪ್ಪವಾಗಿದೆ. ಇದಕ್ಕೆ ಈಗ ನಾನು ಚಪಾತಿ ಜೊತೆ ಹಾಕ್ಕೊಂಡು ತಿಂದರೆ ಹೆಂಗಿರುತ್ತೆ ಟೇಸ್ಟು ನೋಡೋಣ. ಆ್ಯಕ್ಚುಲಿ ನಾನು ಇಲ್ಲಿಗೆ ಒಂದು 2-3 ಸಲ ಬಂದಿದ್ದೆ. ಅವಾಗ ಬಂದಾಗ ರುಚಿ ಹೆಂಗಿದೆಯೋ ಇವತ್ತು ಅದೇ ರುಚಿ. ನಿಜ ಹೇಳ್ತೀನಿ, ಈ ಟೊಮೊಟೊ ಗೊಜ್ಜಿದೆ ಅಲ್ಲ, ನಿಮಗೆ ಸ್ವಲ್ಪ ಹುಳಿ ಫ್ಲೇವರ್ ಬರುತ್ತೆ. ಲೈಟು ಹುಣಸೆ ಹುಳಿ ಹಾಕಿರ್ತಾರೆ 100%. ಆಮೇಲೆ ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದ್ರ ಜೊತೆಗೆ ಲೈಟಾಗಿ ಸ್ಪೈಸಿನೂ ಇದೆ. ಸೊ ನಿಮ್ಗೆ ಆ್ಯಕ್ಚುಲಿ ಚಪಾತಿ ಜೊತೆಗೆ ಈ ಸಾಂಬಾರು ಗಿಂಬಾರು ಚಟ್ನಿ ಎಲ್ಲ ಕೊಡ್ತಾರೆ, ಅದಕ್ಕಿಂತ ಮಜಾ ಕೊಡೋದೇ ಈ ಒಂದು ಟೊಮೊಟೊ ಗೊಜ್ಜು. ಸೊ ಈ ಚಪಾತಿ ತುಂಬಾ ಸ್ಮೂತಾಗಿರೋ ಚಪಾತಿ, ಅದ್ರ ಜೊತೆಗೆ ಒಂದು ಟೊಮೊಟೊ ಗೊಜ್ಜು, ಅದ್ಭುತ ರುಚಿ. ಇದ್ರ ಜೊತೆಗೆ ನಾನೊಂದು ಮಸಾಲ ವಡ ಕೂಡ ಆರ್ಡ್ರ್ ಮಾಡಿದೆ. ನೋಡ್ಬೋದು ನೀವು, ಗರಿಯಾದ ಮಸಾಲೆ ವಡೆ. ಮಸಾಲೆ ವಡೆನೂ ಅಷ್ಟೇ ಅದ್ಭುತ ಟೇಸ್ಟ್ ಇದೆ. ಇಲ್ಲಿ ಜನ ಹೆವಿ ಇಷ್ಟಪಡೋದೆ ಚಪಾತಿ, ಮುದ್ದೆ, ಅನ್ನ ಸಾಂಬಾರು. ಇದು ಬಿಟ್ಟು ಬೇರೆ ಏನಿದೆ ಕೇಳಿ, ಇದಿರೋದು ಇದು ಮೂರಕ್ಕೂ ಹೆವಿ ಡಿಮಾಂಡ್ ಇದೆ. ನೀವು ಫಸ್ಟ್ ಚಪಾತಿ ಮುಗಿಸ್ತೀನಿ, ಹೋಗ್ಬಿಟ್ಟು ಒಂದು ಲೈಟಲ್ಲಿ ಅನ್ನ ಸಾಂಬಾರು ನೋಡೋಣ ಹೆಂಗಿದೆ ಟೇಸ್ಟ್ ಅಂತ. ಸಾಂಬಾರು ಗಮ್ಮಂತಿದೆ ಇಲ್ಲಿಗೆ. ಫಸ್ಟ್ ಇದನ್ನು ಮುಗಿಸ್ಬಿಟ್ಟು ಹೋಗ್ತೀನಿ, ಅನ್ನ ಸಾಂಬಾರು ನೋಡೋಣ. ಯಾಕಂದರೆ ಈಗಿರೋ ಬೆಂಗಳೂರು ವೆದರ್ಗೆ, ಚಳಿ ವೆದರಲ್ಲಿ ಅನ್ನ ಸಾಂಬಾರು ತಿನ್ನೋಕ್ಕೆ ಮಜಾ ಆಗುತ್ತೆ. ಸೊ ನಾನು ಒಂದು ಸ್ವಲ್ಪ ಅನ್ನ, ಆಮೇಲೆ ಒಂದು ಸಾಂಬಾರು ನೋಡಿ. ಆವಾಗ ಮಸಾಲೆ ವಡೆ, ಇವಾಗ ಬೋಂಡ. ನಿಮಗೆ ವೆರೈಟಿ ಚಾಯ್ಸ್ ಇದೆ ಇಲ್ಲಿ. ಇನ್ನು ಹಪ್ಪಳನೂ ಇದೆ, ಹಪ್ಪಳ ಆದರೆ ಹಪ್ಪಳನೂ ಹಾಕೋಬೋದು. ಸೊ ಅನ್ನ ಸಾಂಬಾರು ಹೆಂಗಿದೆ ನೋಡೋಣ. ಆ್ಯಕ್ಚುಲಿ ಇಲ್ಲಿನ ಸಾಂಬಾರೇ ನನಗೆ ತುಂಬ ಇಷ್ಟ ಆಗುತ್ತೆ. ಯಾಕೆ ಗೊತ್ತಾ, ತುಂಬಾ ತಿಕ್ಕಾಗಿದೆ ಸಾಂಬಾರು. ಆ ಅನ್ನಕ್ಕೆ ಹಾಕಿದಾಗ ಅನ್ನದ ಕಲರ್ ಹಾಗೆ ಉಳ್ಕೋಬಾರ್ದು. ಸಾಂಬಾರು ಅನ್ನ ಮಿಕ್ಸ್ ಆದಾಗ ಅನ್ನ ವೈಟ್ ಇದ್ದಿದ್ದು ಸಾಂಬಾರು ಕಲರ್ ಬರುತ್ತೆ ನೋಡಿ, ಹಾಗೆ ಹೇಳ್ಬೋದು ಸಾಂಬಾರು ತುಂಬ ತಿಕ್ಕಾಗಿದೆ ಅಂತ. ಸಾಂಬಾರು ಟೇಸ್ಟು ಅದ್ಭುತ ರುಚಿ ಮಾತ್ರ. ತುಂಬಾ ಒಂದು ಡಿಫ್ರೆಂಟು ಫೀಲ್, ಒಂಥರ ಹೋಮ್ಲಿ ಫೀಲ್ ಏನು ಹೇಳ್ತೀವಲ್ಲ, ಅದನ್ನು ಈ ಸಾಂಬಾರು ಕೊಡ್ತಾಯಿದೆ. ನಿಮಗೆ ಜಾಸ್ತಿ ಮಸಾಲ ಇರಲ್ಲ. ಚಪಾತಿ ಮತ್ತು ಟೊಮೊಟೊ ಸಾಗು ಏನು ತೊಗೊಂಡೆ ಅಲ್ಲ, ಅದು ಸ್ವಲ್ಪ ಸ್ಪೈಸಿ ಬಂತು ನಿಮಗೆ. ಬಟ್ ಇದು ಅಷ್ಟು ಸ್ಪೈಸಿ ಬರೋಲ್ಲ. ಟೇಸ್ಟ್ ವೈಸು ಸಾಂಬಾರು ಸಖತ್ತಾಗಿದೆ. ನಿಮಗೆ ಸಾಂಬಾರಿದೆ, ಇಲ್ಲ ಅಂದರೆ ಉಪ್ಸಾರಿದೆ, ಅದನ್ನು ನೀವು ಟೇಸ್ಟ್ ಮಾಡ್ಬೋದು. ಮುದ್ದೆಗಾದರೆ ಉಪ್ಸಾರು ಮುದ್ದೆ ಸಖತ್ ಕಾಂಬಿನೇಷನ್, ತುಂಬ ಜನ ಪ್ರಿಫರ್ ಮಾಡ್ತಾರೆ. ಅದು ಬಿಟ್ಟರೆ ಈ ಒಂದು ಅನ್ನ ಸಾಂಬಾರು ಅಷ್ಟೇ ಸೂಪರು. ಆಮೇಲೆ ನೀವೇ ನೋಡಿ, ಒಂದು ಒಳ್ಳೆ ಬೋಂಡ ತೊಗೊಂಡಿದ್ದೀನಿ. ಸೊ ಆವಾಗ ಮಸಾಲೆ ವಡೆ ತೊಗೊಂಡೆ. ಸೊ ಇರುವ ಚಳಿಗೆ ಬಿಸಿ ಸಾಂಬಾರು ಜೊತೆ ಬೋಂಡ ಒಂದು ಟೇಸ್ಟ್ ನೋಡೋಣ. ತುಂಬಾ ಗರಿ ಆಗಿದೆ ಬೋಂಡನೂ ಅಷ್ಟೇ. ಅಲ್ಲಿಗೆ ನನಗೆ ಗೊತ್ತಿದ್ದಂಗೆ ಚಪಾತಿ ವಾಸಸ್ ಟೊಮೊಟೊ ಸಾಗು ಹೈಲಿ ರೆಕಮೆಂಡೆಡು. ನಾನಂತೂ ಅದು ತಿನ್ನಕ್ಕಂತಲೇ ಇಲ್ಲಿಗೆ ತುಂಬ ಸಲ ಬಂದಿದೆ. ಆಮೇಲೆ ಅನ್ನ ಸಾಂಬಾರು ಸಕ್ಕತ್ತಾಗಿದೆ. ನಮ್ಮದ್ರಲ್ಲಿ ಇಡ್ಲಿ ವಡೆ ಬಂದು 30, ಸಿಂಗಲ್ ಇಡ್ಲಿ ಆದರೆ 15, ರೈಸ್ ಬಾತ್ 40, ಪೂರಿ 35. ಈ ಮಧ್ಯಾಹ್ನ ಊಟಕ್ಕಾದ್ರೆ ಮುದ್ದೆ ಹಾಫ್ ರೈಸು ಬೋಂಡೆ ಅಂತಂದರೆ 50 ರೂಪಾಯಿ. ಮುದ್ದೆ ಸಿಂಗಲ್ ಮುದ್ದೆ ಬಂದರೆ 20 ರೂಪಾಯಿ. ಬರೀ ಹಾಫ್ ರೈಸ್ ಹೋದ್ರೆ 25, ಫುಲ್ ರೈಸ 40. ಓಕೆ, ನಾವು 1 ವರ್ಷದಿಂದ ಬರ್ತೀನಿ. ಇಲ್ಲೇ ಮುದ್ದೆ, ಉಪ್ಸಾರು, ಬಸ್ಸಾರು, ಸೊಪ್ಪು ಎಲ್ಲ ಚೆನ್ನಾಗಿರುತ್ತೆ. ಮುದ್ದೆ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಮುದ್ದೆ ಉಪ್ಸಾರಿಗೆ ಸಕ್ಕತ್ತಾಗಿರುತ್ತೆ. ಭಾಳ ಚೆನ್ನಾಗಿದೆ. ಮುದ್ದೆ, ಹಾಫ್ ರೈಸು, ಬೋಂಡನೂ ಭಾಳ ಚೆನ್ನಾಗಿದೆ. ಭಾಳ ಇಷ್ಟ ಆಯಿತು ನನಗೆ. ನಾನು ಎಲ್ಲಿ ಹೋದರೂ ನಾನು ಮುದ್ದೆನೇ ಜಾಸ್ತಿ ತಿನ್ನೋದು. ಇಲ್ಲಿ ಎಲ್ಲ ಬೋಂಡ ಅದು ಎಲ್ಲ ಚೆನ್ನಾಗಿದೆ. ಏನು ಗೊತ್ತಾ, ಫುಲ್ ಜನ ಬರುತ್ತಲ್ಲ, ಅವಾಗ ಮತ್ತೆ ಜಾಸ್ತಿ ಬರುತ್ತೆ. ಅದಕ್ಕೆ
ಮೋಟೋ ಅಡ್ರೆಸ್ ಬಂದು ಕೆಂಪೋಡ ಸ್ವಿಮ್ಮಿಂಗ್ ಫುಲ್ ಗವಿಪುರಂ ಅಂತ ಮೇನ್ ರೋಡ್ ಬಂದು ಬಂಡಿಕಮ್ಮ ದೇವಸ್ಥಾನ ಮೇನ್ ರೋಡ್ ಇದೆಯಲ್ಲ ಅದು ನೀವು ಪಾಸ್ ಆಗ್ಬೇಕಂತ ಸಿಗುತ್ತೆ ಮೇನ್ ರೋಡ್ ರೈಟ್ ಸೈಡಲ್ಲಿ. ಓಕೆ, ಇದಾಗಿತ್ತು ನನ್ನ ಇವತ್ತಿನ ಸ್ಪೆಷಲ್ ವಿಡಿಯೋ. ನನಗಂತೂ ಅನ್ನ ಸಾಂಬಾರು ಪ್ಲಸ್ ಚಪಾತಿ ಮತ್ತು ಟೊಮೆಟೊ ಸಾಗು ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅದ್ಭುತ ಟೇಸ್ಟು. ನಾನು ಸುಮಾರು ಹೇಳ್ದೆ ಅಲ್ಲ, 3-4 ತಿಂಗಳ ಹಿಂದೆ ಬಂದಿದ್ದು. ಈ ಒಂದು ಕ್ರೌಡ್ ನೋಡಿ ಒಂದ್ಸಲ ಬರೋಣ ಅನಿಸ್ತು. ಇವಾಗಲೂ ಅದೇ ರುಚಿ, ಅದೇ ಟೇಸ್ಟು, ಕಡಿಮೆ ದರದಲ್ಲಿ ಸಿಕ್ಕಾಪಟ್ಟೆ ಉತ್ತಮವಾದ ತಿಂಡಿ ಆಮೇಲೆ ಊಟನೂ ನೀಡ್ತಾ ಬಂದರೆ. ಆಮೇಲೆ ಈ ಒಂದು ಹೋಟೆಲ್ ಯಶಸ್ವಿನಿ ಎಲ್ಲಿ ಬರುತ್ತೆ, ಇದರ ಅಡ್ರೆಸ್ಸು ಲೊಕೇಶನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ತುಂಬಾ ಈಸಿ ಇದೆ. ನೀವು ಬಂಡಿ ಬಾಕಳಮ್ಮ ಟೆಂಪಲ್ಗೆ ಹೋಗಬೇಕಾದ್ರೆ ಅಲ್ಲೇ ಸಿಗುತ್ತೆ. ಇಲ್ಲ ಅಂದರೆ ಕೆಂಪೇಗೌಡ ಈಜುಕೊಳ ಇದೆ ಗೊತ್ತಾ, ಅದಕ್ಕಿಂತ ಸ್ವಲ್ಪ ಹಿಂದೆಯೇ ಇದೆ, ರೋಡ್ ಸೈಡಲ್ಲೇ ಇದೆ. ಮಧ್ಯಾಹ್ನ ಬಂದರೆ ಕ್ರೌಡ್ ನೋಡೇ ಗೊತ್ತಾಗ್ಬಿಡುತ್ತೆ ಇದೇ ಹೋಟೆಲ್ ಯಶಸ್ವಿನಿ ಅಂತ. ಮುಂದಿನ ವಾರ ಇನ್ನೊಂದು ಸೂಪರ್ ಡೂಪರ್ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಎಲ್ಲರಿಗೂ ಖುಷಿಯಾಗಿರಿ, ನಗ್ತಾ ಇರಿ. ಟೇಕ್ ಕೇರ್, ಬಾಯ್.